ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬುರುಡೆ ರಹಸ್ಯ ಕೆದಕೋಕೆ ಎಸ್ಐಟಿ ಮುಂದಾಗಿದೆ. ನಿನ್ನೆಯಿಂದಲೂ ಕೂಡ ಚೆನ್ನಯ್ಯ ವಿಚಾರಣೆ ಮತ್ತಷ್ಟು ಚುರುಕಾಗಿದೆ. ಈವರೆಗೂ ಮಾಸ್ಕ್ ಮ್ಯಾನ್ ಆಗಿದ್ದಂತಹ ದೂರುದಾರ ಈಗ ತಪ್ಪೊಪ್ಪಿಗೆ ಹೇಳಿಕೆ ಮೂಲಕ ಆರೋಪಿ ಚೆನ್ನಯ್ಯ ವಿಚಾರಣೆಗೊಳಪಟ್ಟಿದ್ದಾನೆ. ಎನ್ಕ್ವೈರಿ ಮಾಡಲಿದ್ದಾರೆ ಇವತ್ತು ಕೂಡ ಅಧಿಕಾರಿಗಳು. ದೂರುದಾರಾಯ ಚೆನ್ನಯ್ಯ ಹೇಳಿಕೆಯನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಚೆನ್ನಯ್ಯ ಬಾಯ್ಬಿಟ್ಟಿದ್ದಾರೆ. ಹಣದ ವಿಚಾರ ಸೇರಿದಂತೆ ವಿವಿಧ ರೀತಿಯಲ್ಲಿ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಏನೇನು ಹಣದ ಆಮಿಷ ಒಡ್ಲಾಯ್ತಾ, ಯಾಕಾಗಿ ಮಾಡಿದ್ದು, ಎಲ್ಲದರ ಬಗ್ಗೆ ಕೂಡ ಆತನಿಂದ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಇನ್ನಷ್ಟು ಸತ್ಯ ಬಾಯ್ ಬಿಡಿಸೋದಕ್ಕೆ ಎಸ್ಐಟಿಯಿಂದ ವಿಚಾರಣೆ ನಡೀತಾ ಇದೆ. ಈ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಯಿತು. ಈ ಚಿನ್ನಯ್ಯನ ಹಿನ್ನೆಲೆಗೇನು, ಆತ ಈ ರೀತಿಯಲ್ಲಿ ದೂರನ್ನ ಕೊಟ್ಟಿದ್ಯಾಕೆ, ಬುರುಡೆ ತಂದಿದ್ದೆಲ್ಲಿಂದ, ಯಾರು ಕೊಟ್ಟರು, ಹಣದ ಆಮಿಷನ ಏನಾಯಿತು, ಇದೆಲ್ಲದರ ಬಗ್ಗೆ ವಿಸ್ತೃತವಾಗಿ ಆತನಿಂದ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇತ್ತು. ಇವತ್ತು ಕೂಡ ಎನ್ಕ್ವೈರಿ ಮುಂದುವರಿತಾ ಇದೆ. ಆತನ ಹೇಳಿಕೆಯನ್ನು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹಾಗೆ ಬುರುಡೆ ಚಿನ್ನಯ್ಯಗೆ ಇವತ್ತೂ ಕೂಡ ಮೆಡಿಕಲ್ ಟೆಸ್ಟ್. ನಿನ್ನೆ 2 ಬಾರಿ ವೈದ್ಯಕೀಯ ತಪಾಸಣೆ ಮಾಡಿದ್ದಾರೆ. ವೈದ್ಯಕೀಯ ತಪಾಸಣೆ ಬಳಿಕವೂ ಕೂಡ ವಿಚಾರಣೆ ನಡೆದಿತ್ತು. ನಿನ್ನೆ ತಡರಾತ್ರಿವರೆಗೂ ಕೂಡ ಚೆನ್ನಯ್ಯನ ವಿಚಾರಣೆ ಮಾಡಿದ್ದಾರೆ. ಇವತ್ತು ಮತ್ತೆ ಮೆಡಿಕಲ್ ಟೆಸ್ಟ್. ಆ ಬಳಿಕ ಎಸ್ಐಟಿ ವಿಚಾರಣೆಯಾಗುತ್ತೆ. ಆತನ ಆರೋಗ್ಯ ಸ್ಥಿತಿಯ ಮೇಲೆ ತೀವ್ರ ನಿಗಾ ಇರಿಸಲಾಗ್ತಾ ಇದೆ. ಮೆಡಿಕಲ್ ಟೆಸ್ಟ್ ಮೇಲೆ ಮೆಡಿಕಲ್ ಟೆಸ್ಟ್ ಮಾಡಲಾಗ್ತಾ ಇದೆ. ಇವತ್ತೂ ಕೂಡ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಆ ಬಳಿಕ ಎಸ್ಐಟಿ ವಿಚಾರಣೆಯನ್ನ ಮುಂದುವರಿಸುತ್ತೆ. ಈವರೆಗೂ ಆತ ಹೇಳಿದಲ್ಲೆಲ್ಲ ಅಗದು ಶೋಧ ನಡೆಸಿದಾಗ ಏನು ಸಿಕ್ಕಿರಲಿಲ್ಲ. ನಂತರ ನಡೆದದ್ದು ಇದರ ಹಿಂದೆ ಷಡ್ಯಂತ್ರ ಎನ್ನುವಂತಹ ಆರೋಪಗಳು ಕೇಳಿಬರ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈತನಿಂದ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಜೊತೆಗೆ ಈತನ ಮುಖ ಚೆಹರೆಯನ್ನು ಕೂಡ ಈಗಾಗಲೇ ಬಹಿರಂಗ ಆಗಿದೆ. ಈವರೆಗೆ ಮಾಸ್ಕ್ ಮ್ಯಾನ್ ಆಗಿದ್ದಂತಹ ಚಿನ್ನಯ್ಯ ಯಾರು ಅನ್ನೋದು ಈಗ ಜಗತ್ತಿಗೆ ಗೊತ್ತಾಗಿದೆ. ಈ ಚಿನ್ನಯ್ಯನಿಂದ ಹಾಗಿದ್ರೆ ಇದರ ಹಿಂದೆ ಯಾರಿದ್ದಾರೆ, ಯಾಕಾಗಿದ್ದು ನಡೆದದ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಅದರ ಜೊತೆಗೆ ಯೂಟ್ಯೂಬರ್ ಸಮೀರ್ ಪೊಲೀಸ್ ವಿಚಾರಣೆಗೆ ಇವತ್ತು ಹಾಜರಾಗೋ ಸಾಧ್ಯತೆ ಇದೆ. ನೋಟಿಸ್ ಮೇಲೆ ನೋಟಿಸ್ ಕೊಡಲಾಗಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಇವತ್ತು ಸಮೀರ್ ಬರೋ ಸಾಧ್ಯತೆ. ವಿಚಾರಣೆಗೆ ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ರು ಪೊಲೀಸರು. ಆತನ 2 ನಿವಾಸಗಳಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು. ಬೆಂಗಳೂರಿನಲ್ಲಿರುವಂತಹ ಬಾಡಿಗೆ ಮನೆ, ಬಳ್ಳಾರಿ ನಿವಾಸ ಸೇರಿದಂತೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರುವಂತೆ ಸೂಚನೆ ಕೊಡಲಾಗಿತ್ತು. ಹೀಗಾಗಿ ಇವತ್ತು ಯೂಟ್ಯೂಬರ್ MD ಸಮೀರ್ ಪೊಲೀಸ್ ವಿಚಾರಣೆಗೆ ಹಾಜರಾಗೋ ಸಾಧ್ಯತೆ ಇದೆ. 2 ಕಡೆ ನೋಟಿಸ್ ಅಂಟಿಸಿದ್ರು ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸರು. ಇವತ್ತು ಈತ AI ವಿಡಿಯೋ ಯಾಕೆ ಮಾಡಿದ್ದು ಅನ್ನೋದ್ರ ಬಗ್ಗೆ ಮಾತನ್ನ ಹೇಳಬೇಕಾಗತ್ತೆ, ವಿಚಾರಣೆಗೆ ಹಾಜರಾಗತ್ತೆ. ಈ ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಈಗ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಗಳನ್ನು ತೆಗೆದುಕೊಳ್ತು ಈ ಪ್ರಕರಣ. ಈಗ ಮಾಸ್ಕ್ ಮ್ಯಾನ್ ಆಗಿದ್ದಂತಹ ಚಿನ್ನಯ್ಯ ಯಾರು ಅನ್ನೋದು ಜಗತ್ತಿಗೆ ಗೊತ್ತಾಗಿದೆ. ಆದರೆ ಈ ಎಲ್ಲ ಪ್ರಕರಣದ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಆತನಿಂದ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಇವತ್ತು ಯಾವ ರೀತಿಯಲ್ಲಿ ಸಾಗುತ್ತೆ ಚಿನ್ನಯ್ಯನ ವಿಚಾರಣೆ ಅಂತ? ಪ್ರತಿಮಾ, ಇವತ್ತು 2ನೇ ದಿನದ ವಿಚಾರಣೆ. ಅಂದರೆ ನಿನ್ನೆ ಏನು 10 ದಿನಗಳ ಕಾಲ ಕೋರ್ಟ್ ಆ ಒಂದು SIT ಕಸ್ಟಡಿಗೆ ಕೊಟ್ಟಿದ್ದಂಥದ್ದು. ಸೊ ನಿನ್ನೆಯಿಂದ ಲೆಕ್ಕಕ್ಕೆ ಹೋದರೆ ನಿನ್ನೆ 1 ದಿನ ಮುಗ್ದೋಗಿದೆ. ಇವತ್ತು 2ನೇ ದಿನದ ವಿಚಾರಣೆ. ಸೊ ಇಲ್ಲಿ ಪ್ರಮುಖವಾಗಿ ಏನು ನಿನ್ನೆ ತಡರಾತ್ರಿವರೆಗೂ ಕೂಡ ಈತನ ವಿಚಾರಣೆಯನ್ನು ಮಾಡಿರುವಂಥದ್ದು. ಮೊನ್ನೆ ಈಗಾಗಲೇ ಒಂದು ವಿಡಿಯೋ ರೆಕಾರ್ಡನ್ನು ಹೇಳಿಕೆಯನ್ನು ಕೂಡ ಮಾಡ್ಕೊಂಡಿದ್ರು. ಅಲ್ಲಿ ಕೆಲವೊಂದು ವಿಚಾರಗಳನ್ನು ಆತ ಹೇಳಿರುವಂಥದ್ದು. ಅಂದರೆ ಆ ಒಂದು ತಲೆಬುರುಡೆಯನ್ನು ತಾನು ತೆಗೆದುಕೊಂಡು ಬಂದಿಲ್ಲ, ಆತನಿಗೆ ಯಾರೋ ಒಬ್ಬರು ಕೊಟ್ಟಿದ್ರು, ಅದನ್ನು ಈತ ಬೆಳ್ತಂಗಡಿ ನ್ಯಾಯಾಧೀಶರ ಮುಂದೆ ಇಟ್ಟಿದ್ದಂಥದ್ದು. ಅಂದರೆ ಪ್ರಮುಖವಾಗಿ ಆ ಒಂದು ತಲೆಬುರುಡೆಯನ್ನು ತಂದುಕೊಟ್ಟಿದ್ದು ಯಾರು, ಮತ್ತೆ ಈತನನ್ನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಮತ್ತೆ ಪೊಲೀಸ್ ದೂರು ಕೊಡಲು ಪ್ರೇರೇಪಿಸಿದ್ದು ಯಾರು, ಸೊ ಈ ಕಾನ್ಸ್ಪಿರಸಿ ಹಿಂದೆ ಯಾರಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈಗ ತನಿಖೆ ಆರಂಭವಾಗಿರುವಂಥದ್ದು. ಯಾಕೆಂತ ಹೇಳಿದರೆ ಆತ ಹೆಣಗಳನ್ನು ಹೂತಾಕಿದ್ದು ನಿಜ ಅಂತ ಈಗಲೂ ಕೂಡ ಹೇಳ್ತಾ ಇರುವಂಥದ್ದು. ಆದರೆ ಇಲ್ಲಿ ವಿಚಾರ ಏನಂತ ಹೇಳಿದರೆ ಬುರುಡೆಯನ್ನು ತೆಗೆದುಕೊಂಡು ಬಂದಂತಹ ಬುರುಡೆ ಏನಿತ್ತು ಅದನ್ನು ಈತ ಹೂತಾಕಿರಲಿಲ್ಲ ಅನ್ನೋ ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಆತನ ಮೇಲೆ FIR ಅನ್ನು ಮಾಡ್ಕೊಂಡಿದ್ರು. ಸೊ ಆತನನ್ನು ಅರೆಸ್ಟನ್ನು ಮಾಡಿರುವಂಥದ್ದು. ಸೊ ಈ ಏನು ಎವಿಡೆನ್ಸ್ ಪ್ರೊಟೆಕ್ಷನ್ ಆಕ್ಟ್ ರದ್ದಾಗಿದ್ದರಿಂದ ಆತ ಸಾಕ್ಷಿದಾರ ಅಂದರೆ ದೂರು ಸಾಕ್ಷಿದಾರ ಅಂತ ಹೇಳಿ ಏನು ಆತ ಮಾಸ್ಕ್ ಮ್ಯಾನ್ ಆಗಿದ್ದ, ಈಗ ಅದು ರದ್ದಾಗಿ
ಮುಂದಾಗಿರೋದ್ರಿಂದ ಆತ ದೂರುದಾರ ಅಲ್ಲ, ಈಗ ಆರೋಪಿ ಆಗಿರೋದ್ರಿಂದ ಆತನನ್ನ ಬಂಧಿಸಿದ್ದಾರೆ ಮತ್ತು ಆತನ ಹೆಸರು ಮತ್ತು ಫೋಟೋಗಳು ಕೂಡ ಈಗ ರಿವೀಲ್ ಆಗಿರುವಂಥದ್ದು. ಸೊ ಮಂಡ್ಯ ಮೂಲದ ಚಿನ್ನಯ್ಯಗೆ ಇವತ್ತು ಕೂಡ SIT ಡ್ರಿಲ್ ಮಾಡುತ್ತೆ. ಯಾಕೆ ಅಂತ ಹೇಳಿದರೆ ಸಾಕಷ್ಟು ವಿಚಾರ ಆತನಿಂದ ತಿಳಿದು ಬರಬೇಕಾಗಿರುತ್ತೆ. ಸೊ ಆತನ ಹಿಂದೆ ಯಾರ್ಯಾರಿದ್ರು, ಆತನಿಗೆ ಹಣ ಎಲ್ಲಿಂದ ಬಂತು, ಅಂದರೆ ಆತ ಏನು 2 ಲಕ್ಷ ಹಣ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದ, ಆ ಹಣವನ್ನು ಯಾಕಾಗಿ ಕೊಟ್ಟರು, ಅವ್ರು ಏನನ್ನು ಹೇಳಿಕೊಟ್ರು, ಈ ಎಲ್ಲ ಆ್ಯಂಗಲ್ನಲ್ಲಿ ತನಿಖೆ ಆಗುತ್ತೆ. ಮತ್ತು ಆತ ತಂದಿದ್ದಂತಹ ತಲೆಬುರುಡೆ ಎಲ್ಲಿಂದ ತಂದಿದ್ದು ಅನ್ನೋದು ಗೊತ್ತಾದರೆ ಅಲ್ಲಿಗೂ ಕೂಡ ಹೋಗಿ ಸ್ಥಳ ಮಾಜರನ್ನು ಮಾಡುವಂತಹ ಕೆಲಸಕ್ಕೂ ಕೂಡ ಮಾಡ್ತಾರೆ. ಆದರೆ ಇವತ್ತು ಆ ಬುರುಡೆಯ ಸ್ಥಳ ಮಾಜರು ಆಲ್ಮೋಸ್ಟ್ ಇರೋದಿಲ್ಲ. ಯಾಕೆ ಅಂತ ಹೇಳಿದರೆ ಅದನ್ನು ತಂದುಕೊಟ್ಟವ್ರು ಯಾರು, ಏನಕ್ಕಾಗಿ ತಂದುಕೊಟ್ರು, ಎಲ್ಲಿಂದ ತಂದುಕೊಟ್ರು, ಇದೆಲ್ಲವೂ ವಿಚಾರಣೆ ಆಗಬೇಕು, ಅದೆಲ್ಲ ವಿಡಿಯೋ ರೆಕಾರ್ಡ್ ಆಗಬೇಕು, ಅದು ಡಾಕ್ಯುಮೆಂಟ್ ಆದ ನಂತರ ಅವರು ಮಾಜರಿಗೆ ಹೋಗುವಂಥ ಸಾಧ್ಯತೆಗಳಿದೆ. ಇನ್ನೊಂದು 2-3 ದಿನದಲ್ಲೇ ಅದು ಮಾಜರಿಗೆ ಹೋಗುವಂಥ ಸಾಧ್ಯತೆಗಳಿದೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಇವತ್ತು ಆ ಯೂಟ್ಯೂಬರ್ ಸಮೀರ್ ಬರುವಂತಹ ಸಾಧ್ಯತೆಗಳಿದೆ. ಯಾಕೆ ಅಂತ ಹೇಳಿದರೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಆತನ ಮೇಲೆ ಒಂದು ಸುಮೋಟೋ ಕೇಸನ್ನು ದಾಖಲಾಗಿತ್ತು. AI ವಿಡಿಯೋ ಮೂಲಕ ಈ ಬುರುಡೆ ಪ್ರಕರಣದ ವಿಚಾರವಾಗಿ ಏನು ಕಾಲ್ಪನಿಕ ಕಥೆಯನ್ನ ಜನರಿಗೆ ಹೇಳಿದ್ದಂಥದ್ದು, ಮತ್ತೆ ಏನು ಆ ಒಂದು ಪ್ರಕರಣದಲ್ಲಿ ನ್ಯಾಯಾಲಯದಲ್ಲಿ ಈ ಮಾಸ್ಕ್ ಮ್ಯಾನ್ ಏನು ಹೇಳಿಕೆ ಕೊಟ್ಟಿದ್ದ ಅದಕ್ಕಿಂತ ಹೆಚ್ಚುವರಿಯಾಗಿ ಇಲ್ಲದ ಸಲ್ಲದ ವಿಚಾರಗಳನ್ನು ಈತ AI ಮೂಲಕ ವಿಡಿಯೋ ಸೃಷ್ಟಿ ಮಾಡಿದ್ದ ಅನ್ನೋ ಆರೋಪದ ಮೇಲೆ ಏನು ಸಮಾಜದಲ್ಲಿ ದೊಂಬಿ ಸೃಷ್ಟಿಸುವ ವಿಡಿಯೋಗಳನ್ನು ಹರಿಬಿಟ್ಟಿದ್ದ ಅಂತ ಹೇಳಿ ಆತನ ಮೇಲೆ FIR ಆಗಿತ್ತು. ಆ ಒಂದು ವಿಚಾರಣೆ ಇವತ್ತು ಬೆಳ್ತಂಗಡಿಯಲ್ಲಿ ನಡೆಯುವಂಥ ಸಾಧ್ಯತೆಗಳಿದೆ. ಸೊ ನಿನ್ನೆ ಬಳ್ಳಾರಿ ಮತ್ತು ಆತನ ಬೆಂಗಳೂರು ಬಾಡಿಗೆ ಮನೆ ಏನಿದೆ ಅಲ್ಲೆಲ್ಲವೂ ಕೂಡ ಹೋಗಿ ಅವರು ನೋಟಿಸನ್ನು ಕೊಟ್ಟು ಬಂದಿದ್ರು, ಮನೆಗೆ ಮುಂದೆ ನೋಟಿಸನ್ನು ಅಂಟಿಸಿ ಬಂದಿದ್ರು. ಆತನ ವಾಟ್ಸಪ್ ಇಮೇಲ್ಗೂ ಕೂಡ ನೋಟಿಸನ್ನು ಕಳಿಸಿದ್ರು. ಸೊ 25ನೇ ತಾರೀಕು ಅಂದರೆ ಇವತ್ತು ಆತ ವಿಚಾರಣೆಗೆ ಬರಬೇಕು, 24ನೇ ತಾರೀಕು ಅಂತ ಹೇಳಿ ಆತನಿಗೆ ನೋಟಿಸನ್ನು ಕೂಡ ಕೊಟ್ಟಿದ್ದಂಥದ್ದು. ಸೊ ಇವತ್ತಿನ ಡೇಟನ್ನು ಮೆನ್ಷನ್ ಮಾಡಿರೋದ್ರಿಂದ ಸೊ ಆತ ಇವತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬರುವಂತಹ ಸಾಧ್ಯತೆಗಳಿದೆ. ಈಗ ಎಷ್ಟು ಗಂಟೆಗೆ ಇವತ್ತು ಬರಬಹುದು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ, ಅಥವಾ ಈಗ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಆತ ಬರದೇ ಇರೋದ್ರಿಂದ ಏನ್ ಕ್ರಮ ಆಗಬಹುದು ಅಂತ? ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೂ ಕೂಡ ನೋಟಿಸ್ ಅನ್ನು ಕೊಡುವಂತಹ ಸಾಧ್ಯತೆಗಳಿದೆ. ಪ್ರತಿಮಾ. ಎಸ್ ಪೃಥ್ವಿ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಎಷ್ಟು ಗಂಟೆಗೆ ಸಮೀರ್ ಬರಬಹುದು ವಿಚಾರಣೆಗೆ ಬರೋದಾದ್ರೆ? ಆ ಬಗ್ಗೆ ಏನಾದರೂ ಖಚಿತತೆ ಇದೆಯಾ, ಅಥವಾ ಒಮ್ಮೆ ಬರಲಿಲ್ಲ ಅಂತ ಆದ್ರೆ ಆ ಸಂದರ್ಭದಲ್ಲಿ ಏನು ಆಕ್ಷನ್ ಆಗಬಹುದು ಅಂತ? ಎಸ್ ಪೃಥ್ವಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಇವತ್ತು AI ಮೂಲಕ ವಿಡಿಯೋ ಮಾಡಿ ಈ ಸಮೀರ್ ಮಾಡಿರುವಂತಹ ಕಾರ್ಯ ಏನಿದೆ ಅದರ ಬಗ್ಗೆ ಈಗಾಗಲೇ ಕೇಸ್ ದಾಖಲಾಗಿದೆ. ಹಾಗಾಗಿ ಆತನನ್ನು ಕರೆದು ವಿಚಾರಣೆ ನಡೆಸಲಾಗುತ್ತೆ. ಇವತ್ತಿಗೆ ಬರಬೇಕು ಅನ್ನುವಂಥ ನೋಟಿಸನ್ನು ಕೊಡಲಾಗಿದೆ. ಆತನ 2 ನಿವಾಸಗಳಿಗೂ ಕೂಡ ನೋಟಿಸನ್ನು ಅಂಟಿಸಲಾಗಿತ್ತು. ಹಾಗಾಗಿ ಬೆಂಗಳೂರಿನ ಬಾಡಿಗೆ ಮನೆ ಮತ್ತು ಬಳ್ಳಾರಿ ನಿವಾಸ 2 ಕಡೆಗಳಲ್ಲೂ ಕೂಡ ಬೆಳ್ತಂಗಡಿ ಪೊಲೀಸರು ನೋಟಿಸನ್ನು ಅಂಟಿಸಿದ್ದಾರೆ. ಹಾಗಾಗಿ ಇವತ್ತು ಹಾಗಿದ್ರೆ ಯೂಟ್ಯೂಬರ್ ಸಮೀರ್ ಬರ್ತಾರಾ ವಿಚಾರಣೆಗೆ ಅನ್ನುವಂಥದ್ದು ಸದ್ಯದ ಕುತೂಹಲ. ಮತ್ತೊಂದೆಡೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಈತನ ಮಾಸ್ಕ್ ಈಗ ತೆಗೆದಾಗಿದೆ. ಆತ ಯಾರು ಅನ್ನೋದು ಗೊತ್ತಾಗಿದೆ. ಈಗ ಈ ಪ್ರಕರಣದ ಮಾಸ್ಕ್ ಅನ್ನು ತೆಗಿಬೇಕಾದಂತಹ ಅಗತ್ಯತೆ ಇದೆ.